ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇರುವ ಹಂತದಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಾಶ್ವತ ವಾಸ ದೃಢೀಕರಣ ಪತ್ರ ಆದೇಶ ಹೊರಡಿಸಿರುವುದು ಸಂವಿಧಾನ ವಿರೋಧಿ ಕ್ರಮವಾಗಿದೆ ಎಂದು ಕೊಡಗು ಜಿಲ್ಲಾ ಬಿಜೆಪಿ ಅಸಮಾಧಾನ ವ್ಯಕ್ತಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆಜಿ ಬೋಪಯ್ಯ, ಈ ಕುರಿತು ಬಿಜೆಪಿ ಪಕ್ಷ ಜಿಲ್ಲೆ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರನ್ನು ಸಲ್ಲಿಸಲಿದೆ ಎಂದರು. ಎಸ್ಐಆರ್ಗೆ ಪೂರಕ ದಾಖಲೆಯಾಗಿ ಶಾಶ್ವತ ವಾಸ ದೃಢೀಕರಣ ಪತ್ರವನ್ನು ತಹಶೀಲ್ದಾರ್ ಮೂಲಕ ನೀಡಲು ಕಾಂಗ್ರೆಸ್ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದನ್ನು ಕೇಂದ್ರ ಚುನಾವಣಾ ಆಯೋಗ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ರಾಜ್ಯ ಸರ್ಕಾರ ಈ ಆದೇಶವನ್ನು ತಕ್ಷಣ ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿದರು. ಅದನ್ನು ಅರ್ಥ ಮಾಡಿಕೊಳ್ಳದೆ ಸಂವಿಧಾನ ಬಾಹಿರವಾಗಿ ಈ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡಿ ಆಧಾರ್ ಕಾರ್ಡ್ಗೆ ಪೂರಕ ಡಾಕ್ಯುಮೆಂಟ್ ಅಂತೇಳಿ ಎಲ್ಲ ಇವತ್ತು ಎನಿಮಲೇಷನ್ PLOಗಳು ಯಾರಿದ್ದಾರೆ ಅವರಿಗೆಲ್ಲ ಇದನ್ನು ಸರ್ಕ್ಯುಲೇಟ್ ಮಾಡೋದು ಮಾತ್ರ ಅಲ್ಲ, ಎಲ್ಲರಿಗೆ ಕರೆದು ಮೀಟಿಂಗ್ ಮಾಡಿ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಈ ಒಂದು ಸುತ್ತೋಲೆ ಮತ್ತು ಅಧಿಕಾರಿಗಳಿಗೆ PLOಗಳಿಗೆ ಕೊಟ್ಟಂಥ ಸೂಚನೆ ಸಂವಿಧಾನ ವಿರೋಧಿ. ಇದು ಸಂವಿಧಾನಕ್ಕೆ ವಿರೋಧವಾಗಿದೆ. ಫಸ್ಟ್ ಆಫ್ ಆಲ್ ಇವರಿಗೆ ಆ ಥರ ಪರ್ಮನೆಂಟ್ ರೆಸಿಡೆಂಟ್ ಹೇಳಿ ಕೊಡಲಿಕ್ಕೆ ಅಧಿಕಾರವೇ ಇಲ್ಲ. ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಿಕ್ಕಿ ಅಥವಾ ಸಂವಿಧಾನ ಜಾರಿಗೆ ಬರೋದಕ್ಕೆ ಮೊದಲು 5 ವರ್ಷದ ಹಿಂದೆ ಯಾರಿದ್ರು ಅವರಿಗೆ ಕೊಡಬಹುದು ಇತ್ತು. ಅದರ ದುರುಪಯೋಗವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾನು ಒತ್ತಾಯ ಮಾಡುವಂಥದ್ದಿದೆ, ಕೇಂದ್ರ ಚುನಾವಣಾ ಆಯೋಗ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಮತ್ತು ಈ ರೀತಿ ಕಾನೂನಿಗೆ ವಿರುದ್ಧವಾಗಿ ಸಂವಿಧಾನ ವಿರೋಧವಾಗಿ ಏನು ಇವತ್ತು ರಾಜ್ಯ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ ವಾಪಸ್ ತಗೊಳ್ಬೇಕು ಅಲ್ಲ, ಮತ್ತು ಆ ಸುತ್ತೋಲೆ ಹೊರಡಿಸಲಿಕ್ಕೆ ಏನು ಹಿನ್ನೆಲೆ ಇವರ ಮೇಲೆ ಕಾನೂನಿನ ಕ್ರಮ ಕೇಂದ್ರ ಗೃಹ ಸಚಿವಾಲಯನೇ ತಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತೇನೆ. ಒಂದು ರೀತಿಯಲ್ಲಿ ಇದು ಪರೋಕ್ಷವಾಗಿ ಇವತ್ತು ಯಾರು ಅಕ್ರಮ ವಲಸಿಗರು ಅಂತ ನಾವು ಹೇಳಿದ್ದೇವೆ, ನಮ್ಮ ದೇಶದಲ್ಲಿ ಸಾಕಷ್ಟು ಇದ್ದಾರೆ. ಅದು ಎಲ್ಲ ನಮ್ಮ ಜಿಲ್ಲೆಯೊಳಗಿದ್ದಾರೆ, ವಿಶೇಷವಾಗಿ ಬಾಂಗ್ಲಾದೇಶದವರು ಎಲ್ಲ ಇಲ್ಲೇ ಇದ್ದಾರೆ. ಮಾತೇನಿದ್ರೆ ನಾವು ಅಸ್ಸಾಂನವರು ಹೇಳ್ಕೊಂಡು ಅವರಿಗೆ ಬೋಗಸ್ ಆಧಾರ್ ಕಾರ್ಡ್ ಈಗಾಗಲೇ ಆಗಿದೆ. ಅದರ ವಿರುದ್ಧ ಕಂಪ್ಲೇಂಟು ಎಲ್ಲವೂ ಆಗಿ ಕೊನೆಗೆ ಆ ಹಂತ ಎನ್ಕ್ವೈರಿ ಹಂತದಲ್ಲಿ ಇದೆ. ಆ ಬೋಗಸ್ ಆಧಾರ್ ಕಾರ್ಡ್ ಯಾರು ಹೊಂದಿರುತ್ತಾರೆ ಅವರನ್ನು ಮತದಾರರ ಪಟ್ಟಿಗೆ ಸೇರಿಸುವ ಹುನ್ನಾರ. ಹಾಗಾಗಿ ಈ ಚುನಾವಣಾ ಆಯೋಗದ ನೀತಿ ನಿಯಮ ಇವತ್ತೇನು ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ ಅದರ ನಿಯಮಗಳಿಗೆ ವಿರುದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ಈ ಅಕ್ರಮ ವಲಸಿಗರು ಮತ್ತು ಈ ದೇಶದ ಪ್ರಜೆಗಳು ಅಲ್ಲದವರು ಇವತ್ತು ಮತದಾರರ ಪಟ್ಟಿಗೆ ಸೇರಿಸುವಂಥ ಹುನ್ನಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಸುತ್ತೋಲೆಯನ್ನು ಹೊರಡಿಸಿದೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, PRC ಮೂಲಕ ಅಕ್ರಮ ವಲಸಿಗರನ್ನ ದೇಶದ ಪ್ರಜೆಯನ್ನಾಗಿ ಮಾಡಿದಲ್ಲಿ ಈ ರಾಷ್ಟ್ರದ ನೈಜ ಪ್ರಜೆಗಳು ಪಡೆಯಬೇಕಾದ ರಾಜ್ಯ ಮತ್ತು ಕೇಂದ್ರದ ಸೌಲಭ್ಯಗಳು ಅಕ್ರಮ ವಲಸಿಗರ ಪಾಲಾಗುತ್ತೆ ಎಂದರು. ಉದ್ಯೋಗ ಅವಕಾಶಗಳನ್ನು ಅವರು ಪಡೆಯುವ ಸಾಧ್ಯತೆಗಳಿದೆ. PRC ಕೇವಲ ರಾಜಕೀಯ ಲಾಭಕ್ಕಾಗಿ ಮಾಡಲಾಗಿದೆ. ಇದು ಒಕ್ಕೂಟ ವ್ಯವಸ್ಥೆಗೆ ತೊಂದರೆಯನ್ನು ಉಂಟು ಮಾಡಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. SIR ಶುರುವಾಗುವಾಗಲೇ ಇವರು ಇದಕ್ಕೆ ಅಡ್ಡಿಪಡಿಸೋದನ್ನು ಮಾಡ್ತಾ ಬಂದಿದ್ದಾರೆ. ಏನು ತರಬೇತಿಗಳು SIR ಕರ್ನಾಟಕದಲ್ಲಿ ಶುರುವಾಗ್ತದೆ ಅಂತ ಹೇಳುವಂಥ ಸಂದರ್ಭಗಳು ಬಂದಾಗಲೇ ರಾಜ್ಯದಲ್ಲಿ ಆಡಳಿತ ಮಾಡುವಂಥ ಪಕ್ಷ ಇದನ್ನು ವಿರೋಧಿಸ್ತಾ ಬಂದಿದೆ. ಯಾಕೆಂದ್ರೆ ಇದೇ ಉದ್ದೇಶ. ಈಗ ಯಾಕೆಂದರೆ ಯಾರು ಇಲ್ಲಿಯವರಲ್ಲ ಅಥವಾ ಯಾರು ಹೊರಗಿನವರಿದ್ದಾರೆ ಅವರು ಇವರಿಗೆ ಮತದಾರ ಆಗ್ತಾರೆ ಹೇಳುವಂಥದ್ದು ಅವ್ರಿಗೆ ಗೊತ್ತಿತ್ತು. ಅವರು ಏನಾದರೂ ಇದರಿಂದ ಹೊರಗೆ ಹೋದರೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದು ಈಗಲೇ ಹಿಂದೆ ಅವ್ರು ತಿಳ್ಕೊಂಡಿದ್ರು. ಆ ದೃಷ್ಟಿಯಿಂದ ಮೊದಲೇ ಇವರು SIRನ ಶುರು ಮಾಡಬೇಕು ಅಂತ ಹೇಳುವಾಗಲೇ ಅವರ ಉದ್ದೇಶ SIR ಬೇಡ ಅಂತ ಹೇಳುವಂಥ ಅದರ ವಿರುದ್ಧವಾಗಿ ಇವರು ಇದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ. ಯಾಕೆಂದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ಹೇಳುವಂಥದ್ದು ಚುನಾವಣಾ ಆಯೋಗ ಪ್ರತ್ಯೇಕ ಸ್ವಾಯತ್ತ ಸಂಸ್ಥೆ ಇದೆ. ಅವ್ರು ಮಾಡುವಂಥದ್ದು ನಾವು ಅಂದರೆ ಭಾರತೀಯ ನಾಗರಿಕ ಯಾವ ಸೇರಿಗೂ ಹೊರಬಳಿಬಾರದು, ನಿಜವಾದ ಭಾರತೀಯ ನಾಗರಿಕನಿಗೆ ಮತವನ್ನು ಹಕ್ಕಿಸಬೇಕು ಹೇಳುವಂಥದ್ದು ನಮ್ಮ ಉದ್ದೇಶ ಇರುವಂಥದ್ದು ನಾವೆಲ್ಲ ಕಡೆ ಹೇಳ್ಕೊಂಡು ಬಂದರೆ SIR ಆಗಲಿ ಅಂತ ಹೇಳೋದು. ಇದರಿಂದ ಮುಂದೆ ಬರುವಂಥ ಅನೇಕ ಏನು ತೊಂದರೆಗಳೇನು ಅಂತ ಹೇಳೋದು ಈಗಾಗಲೇ ಹಿರಿಯರು ಹೇಳಿದ್ದಾರೆ. ವಿಶೇಷವಾಗಿ ಈಗ ಏನು ಈ PRC ಹೇಳೋದ್ರಿಂದ
ಅವರು ಮುಂದೆ ಇಲ್ಲಿಯ ಎಲ್ಲ ನಮ್ಮ ದೇಶದ ಪ್ರಯೋಜನಗಳನ್ನು ಪಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಾರೆ. ಯಾವುದೇ ರಾಜ್ಯದ ಏನಾದ್ರು ನೀಡುವಂಥ ಉಚಿತ ಯೋಜನೆಗಳು, ಕೇಂದ್ರದಿಂದ ಬರುವಂಥ ಯೋಜನೆಗಳನ್ನೆಲ್ಲವನ್ನು ಪಡೆಯುವಂಥದ್ದು, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವಂಥದ್ದು, ನಂತರ ಉದ್ಯೋಗಾವಕಾಶ ಪಡೆಯುವಂಥದ್ದು. ಇದರಿಂದ ಏನಾಗ್ತದೆ, ನಮ್ಮ ದೇಶದ ಸಾಮಾನ್ಯ ಜನರು ಇದರಿಂದ ವಂಚಿತರಾಗುವಂಥ ಇದು ಜಾಸ್ತಿ ಇದೆ. ಇವರು ಈ ರೀತಿಯಾಗಿ PRC ಅನ್ನು ಕೊಡುವ ಮುಖಾಂತರ ಅವರನ್ನು ಸಹ ಇವರು ಪರಿಷ್ಕರಣೆ ಮುಖಾಂತರ ಮತದಾರ ಪಟ್ಟಿಗೆ ಸೇರಿಸಿದೆ. ಮುಂದೆ ಅವರು ಎಲ್ಲ ರೀತಿಯ ಪ್ರಯೋಜನಗಳನ್ನ ನಮ್ಮ ದೇಶದ ಇದನ್ನು ಪಡೆಯುವಂಥದ್ದು ಆಗ್ತದೆ. ಈ ರೀತಿಯಾಗಿ ಅಕ್ರಮವಾಗಿ ಅವರಿಗೂ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೊಡುವಂಥದ್ದು ಕೇವಲ ರಾಜಕೀಯ ಲಾಭಕ್ಕಾಗಿ ಮಾಡ್ತಿದ್ದಾರೆ ಇವರು. ಅದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ವಿರೋಧಿಸುತ್ತೇವೆ. ವಿಶೇಷವಾಗಿ ನಾವು ಇದನ್ನ ವಿರೋಧಿಸೋದಕ್ಕೆ ಕಾರಣ ಇಷ್ಟೇ, ನಮ್ಮಲ್ಲಿ ಸಾಕಷ್ಟು ಬಡ ಜನತೆ ಇದ್ದಾರೆ, ಅನೇಕ ಯೋಜನೆಗಳು ಅವರಿಗೆ ಮಾತ್ರ ಸಿಗಬೇಕು ಸರ್ಕಾರ ಯೋಜನೆಗಳು ಅಂತ ಹೇಳುವಂಥದ್ದು ಆ ದೃಷ್ಟಿಯಿಂದ ಸಂವಿಧಾನದಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಆದರೆ ಇವರು ಏನು ಮಾಡ್ತಾರೆ ಅಂದರೆ ಈ ರೀತಿ ಅಕ್ರಮವಾಗಿ ಬಾಂಗ್ಲಾದೇಶ ಬಂದವರು ಅಥವಾ ಇಲ್ಲಿ ಅಕ್ರಮ ಏನು ಭಯೋತ್ಪಾದನೆ ಮಾಡುವಂಥವ್ರು ಇಂಥವ್ರು ದೇಶಕ್ಕೆ ಭದ್ರತೆಗೆ ತೊಂದರೆ ಆಗುವಂಥವ್ರನ್ನ ಇದರೊಳಗೆ ಸೇರಿಸಿದೆ. ಮುಂದೆ ನಮ್ಮ ಇಲ್ಲಿಯ ಏನು ಬಡ ಜನತೆಗೆ ಇವರಿಗೆ ಏನು ಸಿಗಬೇಕು ಈ ಸವಲತ್ತನ್ನು ಅವರಿಗೆ ಒದಗಿಸುವಂಥ ಪ್ರಯತ್ನಗಳಾಗ್ತದೆ. ಇದು ನಮಗೆ ಮುಂದಕ್ಕೆ ಸಾಮಾನ್ಯ ಜನತೆಗೆ, ದೇಶದ ಬಡ ಜನರಿಗೆ ಒಂದು ದೊಡ್ಡ ಮಾರಕ ಆಗ್ತದೆ. ಇದನ್ನು ಸಹ ನಾವು ರಾಜ್ಯದ ಜನತೆಗೂ ಮನಗಾಣಬೇಕು. ವಿಶೇಷವಾಗಿ ಅದಕ್ಕಾಗಿ ಈ ಯಾವುದೇ ಕಾರಣಕ್ಕೂ ಸಹ ಈ ಒಂದು PRC ಇದನ್ನ ಈಗ ಇವರಿಗೆ ಈ ಸಂದರ್ಭದಲ್ಲಿ ಕೊಡಲೇಬೇಕು ವಿಶೇಷ ಒಂದು ಇದನ್ನು ತರುವಂತ ಅವಶ್ಯಕತೆ ಏನಿತ್ತು. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ವಕ್ತಾರ BK ಅರುಣ್ ಕುಮಾರ್, ಉಪಾಧ್ಯಕ್ಷ ಮನು ಮಂಜುನಾಥ್ ಹಾಗೂ ಮಾಧ್ಯಮ ವಕ್ತಾರ ಶಾಜಿಲ್ ಕೃಷ್ಣನ್ ಪಾಲ್ಗೊಂಡಿದ್ದರು.